ಸ್ನೇಹಿತರೆ ನಮಸ್ಕಾರ. ಜಗತ್ತಿನ ಅತಿ ಎತ್ತರದ ಹಿಮ ಶಿಖರಗಳ ಮೌನವನ್ನ ಆಲಿಸಬೇಕು ಅಂದ್ರೆ ಅಥವಾ ಪವಿತ್ರ ಗಂಗಾ ನದಿಯ ಉಗಮ ಸ್ಥಾನವನ್ನ ಕಣ್ಣಾರೆ ಕಂಡು ಪುನೀತರಾಗಬೇಕು ಅಂದ್ರೆ ಉತ್ತರಾಖಂಡ ರಾಜ್ಯಕ್ಕೆ ಖಂಡಿತವಾಗಿಯೂ ಭೇಟಿ ನೀಡಲೇಬೇಕು. ಭೌಗೋಳಿಕವಾಗಿ ಹಿಮಾಲಯ ಪರ್ವತ ಶ್ರೇಣಿಗಳ ಮಡಿಲಲ್ಲಿರುವ ಈ ರಾಜ್ಯವು ಕೇವಲ ಒಂದು ಪ್ರದೇಶ ಅಲ್ಲ, ಅದು ಇಡೀ ಜಗತ್ತಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ಸಂದೇಶ ಸಾರುವ ಪವಿತ್ರ ಭೂಮಿಯಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇಲ್ಲಿನ ತಂಪಾದ ಗಾಳಿಯಲ್ಲಿ ಪೈನ್ ಮರಗಳ ಸುಗಂಧ ಮತ್ತು ನದಿಗಳ ಜಲಪಾತದ ನಾದವು ಪ್ರತಿಯೊಬ್ಬರಿಗೂ ಹೊಸ ಚೈತನ್ಯ ನೀಡುತ್ತಾ ನಮ್ಮ ಜೀವನದ ಆತಂಕಗಳನ್ನು ದೂರ ಮಾಡುತ್ತವೆ. ಚಾರ್ ಧಾಮ್ ಯಾತ್ರೆಯ ಪವಿತ್ರತೆ ಮತ್ತು ವೀರ ಗರ್ವಾಲಿ ಕುಮಾವೂನಿಗಳ ಬಲಿಷ್ಠ ಚಾರಿತ್ರಿಕ ಪಥ. ಉತ್ತರಾಖಂಡದ ಇತಿಹಾಸವು ದೇವತೆಗಳ ವಾಸಸ್ಥಾನವೆಂಬ ಪೌರಾಣಿಕ ಹಿನ್ನೆಲೆಯಿಂದ ಆರಂಭವಾಗಿ ಪಹಾಡಿ ಜನರ ಅಪ್ರತಿಮ ಶೌರ್ಯದವರೆಗೆ ಹರಡಿರುವ ಒಂದು ಭವ್ಯ ಅಧ್ಯಾಯವಾಗಿದ್ದು, ಇಡೀ ದೇಶದ ರಕ್ಷಣೆಯ ಇತಿಹಾಸವನ್ನ ತನ್ನ ಒಡಲಲ್ಲಿಟ್ಟುಕೊಂಡಿದೆ ಅನ್ನೋದು ಹೆಮ್ಮೆಯ ವಿಷಯ. ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಯಂತಹ ಚಾರ್ ಧಾಮ್ ಪುಣ್ಯಕ್ಷೇತ್ರಗಳು ಸಾವಿರಾರು ವರ್ಷಗಳಿಂದ ಭಾರತೀಯರ ನಂಬಿಕೆಯ ಆಧಾರ ಸ್ತಂಭಗಳಾಗಿ ಜಗತ್ತಿಗೆ ಧರ್ಮದ ಅಸಲಿ ಪಾಠವನ್ನ ಕಲಿಸಿವೆ ಎಂಬುದು ಸತ್ಯ ಮತ್ತು ಇದು ನಮಗೆ ಬಹಳ ಹಳೆಯ ನಂಟು. ಇಲ್ಲಿನ ಪ್ರತಿ ಬೆಟ್ಟದ ಕಣದಲ್ಲೂ ವೀರರ ಬಲಿದಾನದ ಕಥೆಗಳಿದ್ದು, ಭಾರತೀಯ ಸೇನೆಯಲ್ಲಿ ಗೌರ್ಲಾಲ್ ಮತ್ತು ಕುಮುವೂನ್ ರೆಜಿಮೆಂಟ್ಗಳು ತೋರಿದ ಶೌರ್ಯವು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಹೂವುಗಳ ಕಣಿವೆಯ ನೈಸರ್ಗಿಕ ಸೊಬಗು ಮತ್ತು ಜಿಮ್ ಕಾರ್ಬೆಟ್ ಅರಣ್ಯದ ಸುಂದರ ವಿಸ್ಮಯ. ಉತ್ತರಾಖಂಡವನ್ನ ಭಾರತದ ನಿಸರ್ಗದ ಸ್ವರ್ಗ ಅಂತ ಕರೆಯಲಾಗುತ್ತದೆ, ಯಾಕಂದ್ರೆ ಇಲ್ಲಿನ ವ್ಯಾಲಿ ಆಫ್ ಫ್ಲವರ್ಸ್ ಜಗತ್ತಿನ ಅತಿ ಸುಂದರ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದಾಗಿ ದೇಶದ ಸಮೃದ್ಧಿಯನ್ನ ಜಗತ್ತಿಗೆ ಎತ್ತಿ ತೋರಿಸುತ್ತದೆ ಎನ್ನುವುದು ನಮಗೆ ಹೆಮ್ಮೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾದ ಜಿಮ್ ಕಾರ್ಬೆಟ್ ಇಲ್ಲಿನ ಹುಲಿಗಳ ರಾಜ ಗಾಂಭೀರ್ಯಕ್ಕೆ ಸಾಕ್ಷಿಯಾಗಿದ್ದು, ವನ್ಯಜೀವಿ ಪ್ರೇಮಿಗಳಿಗೆ ಕಾಡಿನ ಅಸಲಿ ಸೌಂದರ್ಯವನ್ನ ಕಾಪಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸಿರುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಹಿಮದಿಂದ ಆವೃತವಾದ ಬೆಟ್ಟಗಳು ಮತ್ತು ವಿಶಾಲವಾದ ದೇವದಾರು ಅರಣ್ಯಗಳು ಪ್ರಕೃತಿ ಪ್ರಿಯರಿಗೆ ಮನಸ್ಸಿಗೆ ಹಿತ ನೀಡುವ ಅದ್ಭುತ ದೃಶ್ಯಗಳನ್ನು ಸೃಷ್ಟಿಸಿ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತದೆ. ಋಷಿಕೇಶದ ಯೋಗ ಶಕ್ತಿಯ ಮಹಿಮೆ ಮತ್ತು ಪಹಾಡಿ ಜಾನಪದ ಕಲೆಗಳ ಸಾಂಸ್ಕೃತಿಕ ಗತ್ತು. ಜಗತ್ತಿನ ಯೋಗ ರಾಜಧಾನಿ ಎಂದೇ ಪ್ರಖ್ಯಾತವಾಗಿರುವ ಋಷಿಕೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಆರೋಗ್ಯದ ಕೇಂದ್ರವಾಗಿ ಭಾರತದ ಧ್ವಜವನ್ನ ಎತ್ತರಕ್ಕೆ ಹಾರಿಸಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರವಾಗಿದ್ದು ಪ್ರವಾಸಿಗರನ್ನ ಸೆಳೆಯುತ್ತದೆ. ಇಲ್ಲಿನ ಹರಿದ್ವಾರದ ಗಂಗಾ ಆರತಿಯು ದೈವಿಕ ಶಾಂತಿಯನ್ನ ನೀಡುತ್ತಿದ್ರೆ, ಗರ್ವಾಲಿ ಮತ್ತು ಕುಮುವೂನಿ ಜಾನಪದ ನೃತ್ಯಗಳು ಇಲ್ಲಿನ ಜನರ ಸಂಸ್ಕೃತಿಯ ಅಸಲಿ ಮೆರುಗನ್ನ ಜಗತ್ತಿನಾದ್ಯಂತ ಸಾರಿ ಹೇಳ್ತಿವೆ. ನಂದಾದೇವಿ ರಾಜ ಜಾತ್ ಯಾತ್ರೆಯಂತಹ ಸಂಪ್ರದಾಯಗಳು ಮತ್ತು ಬಣ್ಣ ಬಣ್ಣದ ಉಡುಪುಗಳು ಉತ್ತರಾಖಂಡದ ಸೌಂದರ್ಯವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ಸಾಂಸ್ಕೃತಿಕ ಐಕ್ಯತೆಯನ್ನ ಎತ್ತಿ ತೋರಿಸುತ್ತಿವೆ. ಪಹಾಡಿ ಕಫೂಲಿ ಫಾನು ಸ್ವಾದಿಷ್ಟ ರುಚಿ ಮತ್ತು ಕುಮುವೂನಿ ಬಾಲ ಮಿಠಾಯಿಯ ರಸದೌತಣ. ಉತ್ತರಾಖಂಡದ ಊಟ ಅಂದ್ರೆ ಅದು ಪಹಾಡಿ ಖಾನಾ ಎನ್ನಲಾಗ್ತದೆ ಮತ್ತು ಇಲ್ಲಿನ ಪ್ರತಿ ತುತ್ತಿನಲ್ಲೂ ಹಿಮಾಲಯದ ಶುದ್ಧ ನೀರು ಹಾಗೂ ಜನರ ಅಪ್ಪಟ ಪ್ರೀತಿಯ ರುಚಿ ಬೆರೆತಿರ್ತದೆ ಎನ್ನುವುದು ಅತಿಶಯೋಕ್ತಿಯಲ್ಲ. ಕಫೂಲಿ, ಫಾನು ಮತ್ತು ಗಹತ್ ದಾಲ್ ನಂತಹ ಪೌಷ್ಟಿಕ ಆಹಾರಗಳು ಶಕ್ತಿ ಮತ್ತು ಆರೋಗ್ಯದ ಗಣಿಯಾಗಿದ್ದು, ಪ್ರತಿಯೊಬ್ಬರ ನಾಲಿಗೆಯ ಮೇಲೆ ಹೊಸ ರುಚಿಯನ್ನ ಸದಾ ಕಾಲವೂ ಉಳಿಸುತ್ತದೆ. ಇಲ್ಲಿನ ವಿಶ್ವ ಪ್ರಸಿದ್ಧ ಅಲ್ಮೋರಾದ ಬಾಲ ಮಿಠಾಯಿ ಮತ್ತು ಸಿಂಗೋರಿಯ ಸಿಹಿ ರುಚಿಯು ಬದುಕಿನ ಸಂತೋಷವನ್ನ ಮತ್ತು ಜನರ ನಡುವಿನ ಪ್ರೀತಿಯನ್ನ ಹೆಚ್ಚಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತಾ ನಮ್ಮ ಪ್ರವಾಸವನ್ನ ಸ್ಮರಣೀಯವಾಗಿಸುತ್ತದೆ. ಆಲ್ ವೆದರ್ ರೋಡ್ ಯೋಜನೆಯ ವೇಗ ಮತ್ತು 2026ರ ರೈಲ್ವೆ ಸಂಪರ್ಕದ ತಾಂತ್ರಿಕ ಪ್ರಗತಿ. ಉತ್ತರಾಖಂಡವು ಕೇವಲ ಯಾತ್ರಾ ಸ್ಥಳಕ್ಕೆ ಸೀಮಿತವಾಗದೆ ಋಷಿಕೇಶ ಕರ್ಣಪ್ರಯಾಗ್ ರೈಲ್ವೆ ಯೋಜನೆ ಮತ್ತು ಆಲ್ ವೆದರ್ ರೋಡ್ಗಳ ಮೂಲಕ ಜಾಗತಿಕ ಮಟ್ಟದ ಸುಧಾರಿತ ಮೂಲಸೌಕರ್ಯದ ಹಬ್ ಆಗಿ ಮುನ್ನಡೆಯುತ್ತಿರುವ ಅತ್ಯಂತ ಪ್ರಗತಿಪರ ರಾಜ್ಯವಾಗಿದೆ. ಇಲ್ಲಿನ ಆಧುನಿಕ ಸುರಂಗ ಮಾರ್ಗಗಳು, ಸ್ಮಾರ್ಟ್ ಸಿಟಿ ಯೋಜನೆಗಳು ಮತ್ತು ಪರಿಸರ ಸ್ನೇಹಿ ಆಯಾಮವನ್ನ ನೀಡಿ ಉತ್ತರಾಖಂಡವನ್ನ ಭವಿಷ್ಯದ ಆರ್ಥಿಕ ಶಕ್ತಿಯನ್ನಾಗಿ ಜಾಗತಿಕ ಭೂಪಟದಲ್ಲಿ ಗುರುತಿಸಿವೆ ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ. ಡಿಜಿಟಲ್ ಮೂಲಸೌಕರ್ಯವು ಹಳ್ಳಿಗಳಿಗೆ ತಲುಪ್ತಾ ಇದ್ದು, 2026ರಲ್ಲಿ ಉತ್ತರಾಖಂಡವು ತನ್ನ ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಸಂಪತ್ತಿನ ಮೂಲಕ ಮತ್ತೆ ಜಗತ್ತನ್ನ ಬೆರಗುಗೊಳಿಸಲು ಸಿದ್ಧವಾಗುತ್ತಿದೆ ಅನ್ನೋದು ಅಪ್ಪಟ ಸತ್ಯ. ಉತ್ತರಾಖಂಡವು ಶೌರ್ಯ ಮತ್ತು ಶಾಂತಿಯ ಅದ್ಭುತ ನಾಡು. ಇಲ್ಲಿನ ಇತಿಹಾಸದ ಶೌರ್ಯ ಮತ್ತು ಹಿಮಾಲಯದ ಸೌಂದರ್ಯ ಎರಡು ನಮಗೆ ಬೆರಗು ಮೂಡಿಸುತ್ತವೆ. ಉತ್ತರಾಖಂಡ ಆಧುನಿಕತೆಯ ಜೊತೆಗೆ ತನ್ನ ಹಳೆಯ ಸುಂದರ ಸಂಪ್ರದಾಯವನ್ನು ಉಳಿಸಿಕೊಂಡು ಮುನ್ನುಗ್ತಿದೆ. ಈ ನಾಡಿನ ಜನರ ಸರಳತೆ ಮತ್ತು ಅವರು ತೋರಿಸುವ ಅತಿಥಿ ಸತ್ಕಾರ ನಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಹಸಿರಾಗಿ ಉಳಿಯುತ್ತದೆ. ಕೇದಾರನಾಥದ ಮಣ್ಣು ನಮಗೆ ನಂಬಿಕೆಯ ಪಾಠ ಕಲಿಸಿದ್ರೆ, ಇಲ್ಲಿನ ಗಂಗಾ ನದಿಯ ಹರಿವು ಮನುಷ್ಯನ ಅಹಂಕಾರ ದೂರ ಮಾಡುವ ಛಲವನ್ನ ಕಲಿಸುತ್ತದೆ. ಉತ್ತರಾಖಂಡದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.